ನಾನು ಕೀಳು ಜಾತಿಯವನು ಅಂತ ನನ್ನನ್ನು ವಿವಿ ಒಳಗೆ ಬಿಡದೆ ಅವಮಾನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನರೋಣ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಭಟ್ಟು ಸತ್ಯನಾರಾಯಣ ಮತ್ತು ಕುಲಸಚಿವ ರುದ್ರಗೌಡ ಬಿರಾದರ್ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿರುವುದಾಗಿ ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್ ತಿಳಿಸಿದರು. ಈ ಕುರಿತು ಮಾತನಾಡಿದ ಅವರು, ಆಗಸ್ಟ್ 1ರಂದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ವೇಳೆಯಲ್ಲಿ ಸಮಾರಂಭಕ್ಕೆ ನಾನು ವಿವಿಗೆ ಹೋದಾಗ ಗೇಟ್ ಬಳಿ ಇರೋ ಸೆಕ್ಯೂರಿಟಿ ಗಾರ್ಡ್ ತಡೆದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮನ್ನು ಒಳಗೆ ಬಿಡಬಾರದು ಅಂತ ವಿಸಿ ಮತ್ತು ರಿಜಿಸ್ಟರ್ ಹೇಳಿದ್ದಾರೆ ಎಂದು ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದಾನೆ. ನಾನು ಕೀಳು ಜಾತಿಯವನು ಅಂತ ನನ್ನನ್ನು ವಿವಿ ಒಳಗೆ ಬಿಡದೆ ಅವಮಾನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ನನಗೆ ಅವಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನರೋಣ ಪೊಲೀಸ್ ಠಾಣೆಯಲ್ಲಿ ಕುಲಪತಿ ಭಟ್ಟು ನಾರಾಯಣ್ ಮತ್ತು ಕುಲಸಚಿವ ರುದ್ರಗೌಡ ಬಿರಾದರ್ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿರುವುದಾಗಿ ಸಂಶೋಧನಾ ವಿದ್ಯಾರ್ಥಿ ನಂದಕುಮಾರ್ ಹೇಳಿದರು. ಏನಿತ್ತು ಅಂದ್ರೆ ನಂದು PhD ಸಬ್ಮಿಷನ್ ಮಾಡಿದ್ದೀನಿ ಥೀಸಸ್ನ ಕನ್ನಡದಲ್ಲಿ. ಸೊ ಹಂಗಾಗಿ ನನಗೇನಂದರೆ 1ನೇ ತಾರೀಕು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೆ ಮಾಹಿತಿ ಬಂತು, ನಿಮ್ಮ ಸೆಂಡ್ ಆಫ್ ಪಾರ್ಟಿ ಮಾಡ್ತಾಯಿದ್ದೀವಿ, ಫೇರ್ವೆಲ್ ಪಾರ್ಟಿ ಬರ್ರಿ ಅಂತಂದರು. ಸರಿ ಅಂದ್ಕೊಂಡು ನಾವು ಬೆಳಗ್ಗೆ 10:30 ರೆಡಿ ಆಗೋದಕ್ಕೆ ಲೇಟ್ ಆಗುತ್ತಲ್ಲ ಹಂಗಂತೇಳಿ ನಾನು 11:20 ಹೋದೆ. ಗೇಟಿಗೆ ಹೋದ ತಕ್ಷಣವೇ 4-5 ಜನ ಸೆಕ್ಯೂರಿಟಿ ನನ್ನ ರೌಂಡ್ ಅಪ್ ಮಾಡಿದರು. ಯಾಕಂತಂದ್ರೆ ಇಲ್ಲ ನಿಮ್ಮನ್ನು ಬಿಡಬೇಡ ಅಂತ ಹೇಳ್ಯಾರ. ಯಾವ ಕಾರಣಕ್ಕೆ? ನೋ ರೀಸನ್ ಅಂತ. ಅಲ್ಲ, ಯಾವ ಕಾರಣಕ್ಕೆ ಬಿಡಬೇಡ ಅಂತಂದ್ರೆ ಹೇಳಿದ್ರೆ ನನಗೊಂದು ಅನುಕೂಲ ಆಗ್ತದೆ, ಹೇಳ್ರಿ ಯಾವ ಕಾರಣಕ್ಕೆ ಬಿಡಬೇಡ ಅಂದಾರ ಅಂತ. ಇಲ್ಲ ಸರ್, ನಿಮ್ಮನ್ನು ಬಿಡಬೇಡ ಅಂತ ಹೇಳಿದರೆ ಸೊ ಹಂಗಾಗಿ ಬಿಡಲ್ಲ ಅಂತಂದ್ರೆ ನಮ್ಮ ಕುಲಪತಿಗಳು, ಉಪಕುಲಪತಿ ಅಂತ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ್ ಮತ್ತು RR ಬಿರಾದರ್ ಕುಲಸಚಿವರು. ಸರಿ, ಅವ್ರಿಗೆ ಫೋನ್ ಮಾಡಿರಿ, ಎಲ್ಲ ಏರ್ ಅಥಾರಿಟಿ ಫೋನ್ ಮಾಡಿ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ನನಗೆ ರೀಸನ್ ಹೇಳ್ರಿ ಅಂದೆ. ಇಲ್ಲ ಸರ್, ನಿಮ್ಮನ್ನು ಬಿಡಬೇಡ ಅಂತ ಹೇಳ್ಯಾರ. ನನ್ನ ಇವರು ಸೆಕ್ಯೂರಿಟಿ ಆಫೀಸರ್ಗಳು ಮತ್ತು ಎಲ್ಲ ಸೆಕ್ಯೂರಿಟಿಗಳು. ನಾನು ಮತ್ತೆ ಕೇಳಿದೆ, ಅಲ್ರಿ ನೀವು ಯಾಕೆ ಬಿಡ್ತಲ್ಲ ಅಂತ ವಾದ ಮಾಡಿದಾಗ ID ಕಾರ್ಡು ಅಂದರು. ID ಕಾರ್ಡನ್ನು ನಾನು PhD ಸಬ್ಮಿಷನ್ ಮಾಡಿದ್ದೀನಿ, ಲೈಬ್ರರಿಗೆ ಒಪ್ಸೀನಿ. ಸಾಮಾನ್ಯ ಜನರು ಹೆಂಗೆ ಬಿಡ್ತೀರಲ್ಲ ಅದೇ ಥರ ನನ್ನ ಆಧಾರ್ ಕಾರ್ಡ್ ನಂಬರ್ ಬರ್ಕೊಳ್ರಿ, ನನ್ನ ಬೈಕ್ ನಂಬರ್ ಬರ್ಕೊಳ್ರಿ, ಮತ್ತು ನಾನು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ ಅಂತ ಕನ್ಸರ್ನ್ HODಗೆ ಫೋನ್ ಮಾಡಿ ತಿಳ್ಕೊಂಡಾದರೂ ಬಿಡ್ರಿ ಅಂತಂದರೆ ಇಲ್ಲ ಬಿಡಲ್ಲ, ನಿಮ್ಮನ್ನು ಬಿಡೋಕ್ಕಾಗಲ್ಲ, ನಮ್ಮ ಏರ್ ಅಥಾರಿಟಿಯಿಂದ VC ಮತ್ತು ರಿಜಿಸ್ಟರ್ ಹೇಳ್ಯಾರ, ನಿಮ್ಮನ್ನು ಬಿಡಬೇಡ ಅಂತ ಹೇಳ್ಯಾರ. ನಾನು ಅದಕ್ಕೆ ಕೇಳಿದೆ, ಸರ್ ಇದು ನನ್ನ ಮೊದಲನೇ ಸಾರಿ ಅಲ್ಲ ನೀವು ಬಿಡ್ತಾ ಇರೋದು. ಈ ಹಿಂದೆನೂ ಕೂಡ ಅಲ್ಲಿನ ರಿಸರ್ಚ್ ಸ್ಕಾಲರ್ ಸರ್. ನಾನು ಮೊದಲು ಕೂಡ ನಾನು ಸ್ಟೂಡೆಂಟ್ ಅಂತ ಕನ್ಸರ್ನ್ ಮಾಡ್ದೇನೆ, ಇಲ್ಲ ನೀನು ಬಿಡೋಕ್ಕಾಗಲ್ಲ ಅಂತೇಳಿ ಹಿಂದೆನೂ ಕೂಡ ನಾನು ಎಡಕಿಡ್ದು ಹೊರಗೆ ಹಾಕಿದ್ರು. ಅವಾಗಲೂ ಕೇಳಿದೆ, ಸರ್ ಯಾಕೆ ಅಂತ ಬಿಡ್ದೇನೆ ಒಳಗೆ ಬಿಡಲಿಲ್ಲ. ಆ ನಂತರದಲ್ಲಿ PhD ಇಲ್ಲಿಗಲ್ಲಾಗಿ ನಾನು PhDಗೆ ಕ್ಯಾನ್ಸಲ್ ಮಾಡಿದರು. ಅದಕ್ಕಿಂತ ಮುಂಚಿತವಾಗಿ ನನಗೇನಂದ್ರೆ ಒಂದು ಯಾವುದೋ ನೆಪದಲ್ಲಿ ತನಿಖೆ ಮಾಡೋ ನೆಪದಲ್ಲಿ ನಿನ್ನ ಆಹಾರ ಯಾವುದು, ನೀನು ಯಾವ್ದು ಆಹಾರ ತಿಂತಿ, ನಿನ್ನ ಐಡಿಯಾಲಜಿ ಯಾವುದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೇಳೋದು. ಸ್ವತಃ ಕುಲಸಚಿವರೇ ನನ್ನ ಮೇಲೆ ಏನು ಅಂತಂದರೆ, ಯೂನಿವರ್ಸಿಟಿಯರೇ ನನ್ನ ಮೇಲೆ ಏನಂದರೆ ಸುಳ್ಳು ಪೊಲೀಸ್ ಪ್ರಕರಣಗಳನ್ನ ದಾಖಲೆ ಮಾಡಿದರು. ಕ್ಯಾನ್ಸಲ್ ಮಾಡಿದ್ರು ಸರ್. ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡಿದ್ದನ್ನು ಮತ್ತೆ ನನ್ನ ಲೀಗಲ್ ಅದ, UGC ರೂಲ್ಸ್ ಪ್ರಕಾರ 3 ಇಯರ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ 6 ಇಯರ್ಸ್ ಅಂತ ಅದ. ಮತ್ತು EC ಕಮಿಟಿ ಆ್ಯಂಡ್ ಅಕಾಡೆಮಿಕ್ ಕೌನ್ಸಿಲಿಂಗ್ ಕಮಿಟಿ ಎಲ್ಲರಿಂದ ಅಪ್ರೂವಲ್ ಮಾಡ್ಯದ, ಎಕ್ಸ್ಟೆಂಡ್ ಡೇಟ್ ಅದ. ಅವ್ರದ್ದೇನು ಅಂದರೆ ಬಿಕಾಸ್ ಆಫ್ ನಾನು ಇವನು SC ಅನ್ನೋ ಕಾರಣಕ್ಕೋಸ್ಕರ ನಾನು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೊರಗೆ ಹಾಕಿದ್ದೆ ಸರ್. ಇದು ಮಾತ್ರ ಸ್ಪಷ್ಟತೆ ಇದೆ. ನನಗೆ ಜಾತಿ ಕಾರಣಕ್ಕಾಗಿ ನಾನು ತಾರತಮ್ಯ ಆಗ್ತಾರೆ. ಮೊದಲನೇ ಸರಿ ಆಗಿದ್ದರೆ ಕ್ಯಾಶುವಲಾಗಿ ಏನೋ ವಿದ್ಯಾರ್ಥಿಗಳಿಗೆ ಏನೋ ಮಾಡ್ತಾಯಿದ್ದಾರೆ, ಹೌದು, ಸಮ್ಟೈಮ್ಸ್ ಇಟ್ ಹ್ಯಾಪಂಡ್ ಅಂತ ಅನ್ಬೋದು. ಆರಂಭದಿಂದ ಯಾವಾಗ ನನ್ನ ಆಹಾರ ಪದ್ಧತಿಯನ್ನು ಪ್ರಶ್ನೆ ಮಾಡಿದರು, ನನ್ನ ಐಡಿಯಾಲಜಿಯನ್ನು ಪ್ರಶ್ನೆ ಮಾಡಿದರು, ನನ್ನ ರೂಮ್ ಮೇಲೆ ಕಲ್ಲು ತೂರಾಟ ಮಾಡಿದರು, ಆಮೇಲೆ ಡೆತ್ ಥ್ರೆಟನ್ಗಳ ಪೋಸ್ಟ್ಗಳು ಅಂಟಿಸಿದರು. 5 ದಿನ ಉಪವಾಸ ಮಾಡಿದ ಮೇಲಾದರೂ ಕೂಡ ನನಗೆ ನ್ಯಾಯ ಕೊಡ್ತೀನಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟು ಆ ನಂತರದಲ್ಲಿ ನ್ಯಾಯನೇ ಕೊಡಲಿಲ್ಲ. ಮತ್ತು ನನ್ನ ಮೇಲೆ ಒಂದು ಸುಳ್ಳು ಪೊಲೀಸ್ ಪ್ರಕರಣ ದಾಖಲೆ ಮಾಡಿದ್ರು. ಪೊಲೀಸರು ಕೂಡ ಇಲ್ಲ, ಅದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತೇಳಿ ಸುಳ್ಳು ಅನ್ನೋದನ್ನು ಪ್ರೂವ್ ಆಯಿತು. ಆ ನಂತರದಲ್ಲಿ ಮತ್ತೆ PhD ಕ್ಯಾನ್ಸಲ್ ಮಾಡಿ ನಾನು ಒಳಗೂ ಬಿಡಲಿಲ್ಲ. ಅದನ್ನು ಕೇಳಿದೆ, ಸರ್ ಯಾಕೆ ಅಂತ. ಮೊನ್ನೆ ಆದರೂ ಕೂಡ ಯಾಕೆ ನೀವು ಬಿಡ್ತಾ ಇಲ್ಲ ಅಂತ ಕೇಳಿದಕ್ಕೆ ಅದರ ಉತ್ತರ ಇಲ್ಲ, ಒಟ್ಟು ಬಿಡಬೇಡ ಅಂತ. ಅಲ್ಲ, ಇಲ್ಲಿ ನೀವು ಅಷ್ಟೇ ಅಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ SC ವಿದ್ಯಾರ್ಥಿಗಳು ಓದ್ತಾರೆ. ಇಲ್ಲ ಸರ್, ನಾನೊಂದು ಸ್ವಲ್ಪ ಅಲ್ಲಿ ಲೀಡರ್ಶಿಪ್ ಇರೋದು, ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ. ಮತ್ತು ರಿಸರ್ಚ್ ಸ್ಕಾಲರ್ ಆಗಿರೋದ್ರಿಂದ ನಾನು 276 ರೂಪಾಯಿ ಕಟ್ಟಿ ಯಾವ ಸಮುದಾಯದಿಂದ ಓದ್ತಾ ಇದ್ದೀನೋ ಅದೇ ಸಮುದಾಯದ ವಿದ್ಯಾರ್ಥಿಗಳು ನನ್ನಷ್ಟೇ ಫೀ ಕಟ್ಟಬೇಕು ಅನ್ನೋದು ನನ್ನ ವಾದ. ಒಂದು ಸಾರಿ ರಿಸರ್ವೇಷನ್ ವೈಲೇಷನ್ ಆಯಿತು 2021, 22, 22, 23 2 ಇಯರ್ದು ಅಕಾಡೆಮಿಕ್ ಇಯರ್ದು SC ST ವಿದ್ಯಾರ್ಥಿಗಳ ರಿಸರ್ವೇಷನ್ ವೈಲೇಷನ್ ಆಯಿತು. ಆ ವೈಲೇಷನ್ ಯಾಕಾಯಿತು ಅಂತ ನಾನು ಪ್ರೊಟೆಸ್ಟು ಮಾಡಿದ್ವಿ. ಬೂಟ್ಗಾಲಲ್ಲೇ VC ಕುಲಪತಿಗಳು ನಮ್ಮನ್ನು ದಾಟ್ಕೊಂತ ಹೋದ್ರೆ ಹೊರತು ಅದಕ್ಕೆ ಉತ್ತರ ಕೊಡಲಿಲ್ಲ. ನಾವು VC ಚೇಂಬರ್ ಒಳಗಡೆ ಹೋಗಿ ರೌಂಡ್ ಅಪ್ ಮಾಡಿ ಕೇಳಿದಾಗ ಹೇಳ್ತಾರೆ, ಹೌದು ರಿಸರ್ವೇಷನ್ ವೈಲೇಷನ್ ಆಗ್ಯದ, ಸೊ ವಾಟ್, ಕೋರ್ಟಿಗೆ ಹೋಗ್ರಿ. ಈಗ ಒಂದು ವಿಚಾರ ಮೊನ್ನೆ ನಡೆದಂಥ ವಿಚಾರಕ್ಕೆ ತಾವು ಜಾತಿ ನಿಂದನೆ ಆಗಿದೆ, ಹೌದು, ಏನಾದರೂ ನಿಮ್ಮನ್ನು ನಿಂದಿಸುವಂಥ ಕೆಲಸ ಆಯಿತಾ? ಅವತ್ತು ನಿಂದಿಸುವಂಥ ಕೆಲಸ ಅಂತಂದರೆ ಇವ್ರು ಯಾರು ಪ್ರೊಫೆಸರ್ ಇವರು ಭಟ್ಟು ಸತ್ಯನಾರಾಯಣ ಸರ್ ಆಗಲಿ ಮತ್ತು ಬಿರಾದರ್ ಸರ್ ಆಗಲಿ, ಅವ್ರು ಯಾರು ಸೆಕ್ಯೂರಿಟಿ ಆಫೀಸರ್ ಮುಕ್ತವಾಗಿ ಹೇಳಿದ್ರಂತಿಲ್ಲ, ನೀನು ಬಿಡಬೇಡ ಅಂತಂದರೆ ನೀವು ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋ ಕಾರಣಕ್ಕೋಸ್ಕರ ಬಿಡಬೇಡ ಅಂತ ಹೇಳಿದ್ರಂತ ಅವ್ರು ಸೆಕ್ಯೂರಿಟಿ ಆಫೀಸರ್ ಮುಕ್ತವಾಗಿ ಹೇಳಿದ್ದು ಫೋನಲ್ಲಿ ಅವರಿಗೆ. ನಾನು ಅದನ್ನೇ ಕೇಳಿದೆ, ಅದನ್ನು ನನಗೊಂದು ನೋಟಿಸಲ್ಲಿ ಕೊಡ್ರಿ.